ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು RS ಕುಕಿಂಗ್ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವ ಕೆಮಿಕಲ್ ಯುಕ್ತ ಸೋಪುಗಳನ್ನು ಬಳಸಿ ಚರ್ಮದ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ. ಅದ್ರ ಬದಲು ನಾವು ಮನೆಯಲ್ಲೇ ನೈಸರ್ಗಿಕವಾಗಿ ಗ್ಲೋಯಿಂಗ್ ಸ್ಕಿನ್ ಕೊಡುವಂಥ ಆರೆಂಜ್ ಸೋಪನ್ನು ಮತ್ತು ಇವತ್ತು ಕಿತ್ತಳೆ ಹಣ್ಣಿನ ಸಾಬೂನ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ. ಈ ಸೋಪ್ ಬಳಸುವುದರಿಂದ ಮುಖದ ಮೇಲಿನ ಕಲೆಗಳು ಮಾಯವಾಗುತ್ತದೆ ಮತ್ತು ಸ್ಕಿನ್ ಇರಿಟೇಷನ್ ಇರುತ್ತೆ ನೋಡಿ, ಈ ಚಿಂಗ್ಸ್ ಅಂಥದ್ದನ್ನೆಲ್ಲ ಕ್ಲಿಯರ್ ಆಗುತ್ತೆ. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಾಗ ತೋರಿಸ್ತಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಮ್ಗೆ ಬೇಕಾಗಿರುವಂಥ ಪದಾರ್ಥಗಳು ಏನೇನಂತ ಇಂಗ್ರೀಡಿಯೆಂಟ್ಸ್ನ ನಾನು ತಿಳಿಸ್ಕೊಡ್ತೀನಿ. ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಆರೆಂಜ್ ಸಿಪ್ಪೆನ ಈ ಥರ ಒಣಗಿಸ್ಬಿಟ್ಟು ಪೌಡರ್ನು ಕೂಡ ಮಾಡ್ಕೋತಾರೆ. ಇಲ್ಲ ನಂತರ ಡೈರೆಕ್ಟಾಗಿ ಹಸಿ ಸಿಪ್ಪೆನ ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿರುವಂಥ ಜ್ಯೂಸನ್ನು ತೆಗಿಬೇಕಾಗುತ್ತೆ. ಸೊ ನಾನು ಮಾಡ್ತಾ ಇರೋದು ಅದನ್ನೇ. ಆರೆಂಜ್ ಸಿಪ್ಪೆನ ಹಾಕ್ಕೊಂಡು ಅದಕ್ಕೆ 5ರಿಂದ 6 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸಣ್ಣದಾಗಿ, ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಪೇಸ್ಟನ್ನು ಮಾಡ್ಕೊಳ್ಳಿ. ನಂತರ ಇದನ್ನು ಏನು ಮಾಡಬೇಕು, ಇದನ್ನು ಜ್ಯೂಸ್ ತೆಗೆಯೋದಕ್ಕೆ ಸ್ವಲ್ಪ ಒಂದು ಚಾಣಿಗೆ ಅಥವಾ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಹಿಂಡ್ಕೋಬೇಕು. ನಮಗೆ ಬೇಕಾಗಿರೋದು ಮಿನಿಮಮ್ 4ರಿಂದ 5 ಸ್ಪೂನ್ ಆಗುವಷ್ಟು ಆರೆಂಜ್ ಜ್ಯೂಸು. ಜಾಸ್ತಿ ಬಂದರೆ ಪರವಾಗಿಲ್ಲ, 4ರಿಂದ 5 ಸ್ಪೂನ್ ಆಗುವಷ್ಟು ಮಿನಿಮಮ್ ಆರೆಂಜ್ ಜ್ಯೂಸ್ ಇರಲೇಬೇಕು. ನಂತರ ಇದಕ್ಕೆ ನಾನು 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಅದರ ಬದಲು ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವುದಾದ್ರೂ ಒಂದು ಹಿಟ್ಟನ್ನು ಇಷ್ಟ ಇರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಮಸೂರ್ ದಾಲ್ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ರೋಸ್ ವಾಟರು, ಹಾಗೆ 1 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲು. ನಿಮಗೆ ಅಲೋವೆರಾ ಜೆಲ್ಲು ನ್ಯಾಚುರಲಾಗಿ ಸಿಗ್ತಿತ್ತಂದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಅಲೋವೆರಾ ಜೆಲ್ನ ಬೈ ಮಾಡಿಕೊಂಡು ಹಾಕೋಬೋದು. ಸ್ವಲ್ಪ ಆರೆಂಜ್ ಪೇಸ್ಟ್ ಉಳಿದಿರುತ್ತೆ ನೋಡಿ, ಅದನ್ನು ಹಾಕ್ಕೊಂಡಿದ್ದೀನಿ ಸ್ಕ್ರಬ್ಬಿಗೆ ಅಂತ ಹೆಲ್ಪ್ ಆಗಲಿ. ಸೊ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಇಷ್ಟ ಇದ್ದರೆ ವಿಟಮಿನ್ ಇ ಕ್ಯಾಪ್ಸುಲ್ನು ಕೂಡ ಆ್ಯಡ್ ಮಾಡ್ಬೋದು. ಆಮೇಲೆ ಇದಕ್ಕೆ ಸೋಪ್ ಬೇಸ್ ಅಂತ ಕರೀತಾರೆ. ನಾನು ತೊಗೊಂಡಿರೋದು ಆನ್ಲೈನಲ್ಲಿ. ನಿಮಗೆ ಫ್ಲಿಪ್ಕಾರ್ಟ್, ಮೀಶೋ, ಅಮೆಜಾನಲ್ಲಿ ಎಲ್ಲಲ್ಲಿ ಸಿಗುತ್ತೆ. ನಾನು ನಿಮಗೆ ಈ ಪ್ರಾಡಕ್ಟ್ ಬೇಕಂದರೆ ನಾನು ನನ್ನ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಹೋಗಿ ಬೈ ಮಾಡ್ಕೋಬೋದು. ನಾನು ತೊಗೊಂಡಿರೋದು 500 ಗ್ರಾಮ್ ಆಗುವಷ್ಟು. ಇಲ್ಲಿ ನಾನು ತೊಗೋತಾ ಇರೋದು ನನಗೆ 200 ಗ್ರಾಮ್ ಆಗುವಷ್ಟು ಸೋಪನ್ನು ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರೋದು ಸ್ಯಾಂಡಲ್ವುಡ್ ಸೋಪ್ ಬೇಸಿದು. ನಿಮಗೆ ಬೇಕಿದ್ರೆ ಗ್ಲೀಸರಿನೂ ಕೂಡ ಸಿಗುತ್ತೆ, ಹಾಗೆ ಮತ್ತು ಗೋಟ್ ಮಿಲ್ಕ್ ಸೋಪ್ ಬೇಸನ್ನು ಕೂಡ ಸಿಗುತ್ತೆ. ನಾನು ಈ ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಯಾವುದು ಇಷ್ಟ ಅದನ್ನು ಈಸಿಯಾಗಿ ಬೈ ಮಾಡ್ಕೋಬೋದು. ಈ ಥರ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಸೋಪನ್ನು. ನೋಡಿ, ಕ್ಯೂಬ್ ಟೈಪ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ಇದನ್ನು ಒಂದು ಸಪ್ರೇಟಾಗಿ ಬೌಲಿಗೆ ಹಾಕ್ಕೊಳ್ಳಿ. ಉಳಿದಿರುವಂಥ ಸೋಪ್ ಬೇಸ್ ಇರುತ್ತೆ ನೋಡಿ, ಮತ್ತೆ ಅದೇ ಥರ ಪ್ಯಾಕ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ಸೋಪನ್ನು ಮಾಡ್ಕೋಬೋದು. ಸೊ ಇವಾಗ ಡಬಲ್ ಬಾಯ್ಲ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಯಾಗಿ ಇಟ್ಕೋಬೇಕು. ಬಿಸಿ ಆದ ನಂತರ ಈ ಪಾತ್ರೆಯಲ್ಲಿರುವಂಥ ಸೋಪ್ ಬೇಸ್ ಇರುತ್ತೆ ನೋಡಿ, ಅದನ್ನ ಮೇಲೆ ಇಡಬೇಕು. ಸೊ ಅದ್ರ ಮೇಲೆ ಇಟ್ಟಿದ ನಂತರ ಈ ಥರ ನಾವು ಅದನ್ನು ಕರಗಿಸ್ಕೋಬೇಕಾಗತ್ತೆ. ಸೊ ಯಾವತ್ತೂ ಡೈರೆಕ್ಟಾಗಿ ಸೋಪ್ ಬೇಸನ್ನು ಕರಗಿಸ್ಕೋಬಾರ್ದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಥರ ಡಬಲ್ ಬಾಯ್ಲ್ ಮಾಡಿದ ತಕ್ಷಣ ಅದನ್ನು ಕೂಡ ಬೇಗನೆ ಕರಗುತ್ತೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ನಾವು ಸೋಪ್ ಹಚ್ಕೊಂಡಿದ ಮೇಲೆ ನಮಗೆ ಯಾವುದೇ ರೀತಿ ವೈಟ್ ಪ್ಯಾಚಸ್ ಆಗೋದಿಲ್ಲ. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಇವಾಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಆಲ್ರೆಡಿ ನಾವು ಮಿಕ್ಸ್ ಮಾಡಿಟ್ಟಿದ್ದೀವಿ ನೋಡಿ, ಕಡಲೆ ಹಿಟ್ಟು ಮತ್ತು ಆರೆಂಜ್ದು ಜ್ಯೂಸು, ಅದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದನ್ನು ಹಾಕ್ಕೊಳ್ಳಿ. ನೋಡಿ, ಇದನ್ನು ಮಿಕ್ಸ್ ಆಗೋದಕ್ಕೆ ಒಂದು 2ರಿಂದ 3 ನಿಮಿಷ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ತಿರ್ಬೋದು ನೀವು, ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಕಲರು ಕೂಡ ಚೇಂಜ್ ಆಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ನಂತರ ಇಲ್ಲಿ ಸ್ಮೆಲ್ಲಿಗೆ ಎಸೆನ್ಸಿಯಲ್ ಆಯಿಲ್ ನಾನು ಸ್ಯಾಂಡಲ್ನೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಸ್ಯಾಂಡಲ್ ಬೇಸ್ನೇ ತರಿಸಿದ್ನಲ್ವ. ಸೊ ಹಾಗಾಗಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಸ್ಯಾಂಡಲ್ ಎಸೆನ್ಸಿಯಲ್ ಸ್ಮೆಲ್ಲಿಂಗ್ ಆಯಿಲ್ ಅಂತ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಸೋಪ್ ಮೋಲ್ಡ್, ನೀವು ಬೇಕಿದ್ರೆ ಸೋಪ್ ಮೋಲ್ಡ್ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಕಪ್ಪನ್ನು ಹಾಕ್ಕೊಂಡು ಅದರಲ್ಲಿನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕರೆಕ್ಟಾಗಿ 2 ಸೋಪ್ ಆಗುವಷ್ಟು ಬೇಸ್ನ ತೊಗೊಂಡಿದ್ದೆ.
ಸೊ ನಾನಿಲ್ಲಿ ಎಕ್ಸ್ಟ್ರಾ ಹಾಕ್ಕೊಂಡಿರೋದು ಜ್ಯೂಸು ಮತ್ತು ಕಡಲೆ ಹಿಟ್ಟು. ಸೊ ಹಾಗಾಗಿ ಅದು ಅರ್ಧ ಸೋಪು, ಫುಲ್ ಆಗ್ತಿಲ್ಲ, ಅದು ಅರ್ಧ ಸೋಪ್ ಆಗುತ್ತೆ. ಟೋಟಲ್ ಆಗಿ 2.5 ಆಗುವಷ್ಟು ಸೋಪನ್ನು ರೆಡಿ ಆಗುತ್ತೆ ಇಲ್ಲಿ. ಸೊ ಸೋಪ್ ಮೋಲ್ಡ್ ನಿಮ್ಮ ಹತ್ರ ಇಲ್ಲ ಅಂದವರು ಒಂದು ಕಪ್ಪನ್ನು ಅಥವಾ ಸ್ಟೀಲ್ ಕಪ್ಪನ್ನು ಕೂಡ ತೊಗೊಂಡಿದ್ರೆ ಅದಕ್ಕೆ ಸ್ವಲ್ಪ ಕೆಳಗಡೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನು 1 ಅವರು ನಾವು ಇದಕ್ಕೆ ಬಿಡಬೇಕಾಗತ್ತೆ. 1 ಅವರ್ ಆದಮೇಲೆ ಅದು ಕರೆಕ್ಟಾಗಿ ಸೆಟ್ ಆಗೋದು. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ 1 ಅವರ್ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ನಾನು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿ ಹೇಗೆ ಬರುತ್ತೆ ಅಂತ. ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡ ದಯವಿಟ್ಟು ಲೈಕ್ ಕೊಟ್ಟು ಚಾನಲ್ಗೆ ಕಮೆಂಟ್ ಮಾಡಿ. ಸೊ ನೋಡಿ ಒಣಗಿದ ಮೇಲೆ ಹೇಗೆ ಕಾಣಿಸ್ತಾ ಇದೆ, ಸೋಪು ರೆಡಿಯಾಗಿದೆ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಕರೆಕ್ಟಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಮತ್ತು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸೊ ಫಸ್ಟ್ ಟೈಮ್ ಕೂಡ ಮಾಡೋರು ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಿದೆ. ನ್ಯಾಚುರಲ್ ಕಿತ್ತಳೆ ಸಿಪ್ಪಿನಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ಹಾಗಾಗಿ ಇದು ತ್ವಚೆಗೆ ಇನ್ಸ್ಟಂಟ್ ಗ್ಲೋ ಕೂಡ ನೀಡಲು ಸಹಾಯ ಮಾಡ್ತೈತಿ. ಸೊ ಹಾಗೆ ಕಪ್ಪು ಕಲೆಗಳೇನಾದರೂ ನಿಮ್ಮ ಮುಖದ ಮೇಲಿದ್ದು ಅಂದ್ರೆ ಪಿಗ್ಮೆಂಟೇಷನ್, ಬಿಸಿಲಿನಿಂದ ಆದ ಟ್ಯಾನ್ ಹಾಗೂ ಮೊಡವೆ, ಕಪ್ಪು ಕಲೆಗಳನ್ನು ಲೈಟಾಗಿ ಇದ್ರೂ ಕೂಡ ಅದು ಕಡಿಮೆ ಮಾಡುತ್ತೆ. ಆಮೇಲೆ ಆ್ಯಂಟಿ ಏಜಿಂಗ್ ರೆಸಿಪಿನಲ್ಲಿ ಇದು ಚರ್ಮದ ಸುಂಕು ಅಥವಾ ನಮಗೆ ಸ್ಕಿನ್ ಇರಿಟೇಷನ್ ಆಗುತ್ತಲ್ವ, ಸೊ ಅದನ್ನು ಕೂಡ ತಡೀತದೆ. ಹಾಗೆ ನಿಮ್ಮ ತ್ವಚೆ ಯಾವಾಗಲೂ ಯಂಗಾಗಿ ಕಾಣುವಂಥ ಮಾಡ್ತೈತಿ. ಸೊ ಹಾಗಾಗಿ ಮೃದುವಾದ ತ್ವಚೆನೂ ಕೂಡ ಇರುತ್ತೆ, ಸಾಫ್ಟಾಗಿ ಸ್ಕಿನ್ ಇರಬೇಕಂದ್ರೆ. ಇದರಲ್ಲಿ ನಾವು ಅಲೋವೆರಾ ಮತ್ತು ವಿಟಮಿನ್ ಇ ಕೂಡ ಬಳಸಿದ್ರಿಂದ ಅದು ಏನು ಮಾಡ್ತೈತಿ, ಚರ್ಮ ಒಣಗದಂತೆ ನೋಡ್ಕೋತೈತಿ, ಹಾಗೆ ಸಾಫ್ಟ್ ಆಗಿರ್ತೈತಿ. ಸೊ ನಾವು ಕೋಕೋನಟ್ ಆಯಿಲ್ನು ಕೂಡ ಯೂಸ್ ಮಾಡಿರ್ತೀವಲ್ವ, ಸೊ ಹಾಗೆ ಅದು ಮಾಯಿಶ್ಚರೈಸರ್ ಆಗಿ ಕೂಡ ಕನ್ವರ್ಟ್ ಆಗ್ತೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವುದೇ ಹಾನಿಕಾರ ಕೆಮಿಕಲ್ ಇಲ್ಲದೆ ಮನೆಯಲ್ಲಿನೇ ಎಷ್ಟು ಸುಲಭವಾಗಿ ಸೋಪ್ ಮಾಡುವುದಂತ ಈ ವಿಡಿಯೋದಾಗ ನಾನು ತಿಳಿಸಿಕೊಟ್ಟಿದ್ದೀನಿ. ನೀವು ಕೂಡ ಇದನ್ನು ಮನೆಯಲ್ಲೇ ಟ್ರೈ ಮಾಡಿ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋನ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದಕ್ಕಿಂತಲೂ ಹೆಚ್ಚಿಗೆ ಉಪಯೋಗ ಇರುವಂತಹ ವೀಡಿಯೋಸನ್ನು ನಾನು ಮಾಡ್ತಾ ಇರ್ತೀನಿ. ಸೊ ಆಲ್ರೆಡಿ ನನ್ನ ಚಾನಲಲ್ಲಿ ಪಿಗ್ಮೆಂಟೇಷನ್ ಮತ್ತು ಟ್ಯಾನ್ ರಿಮೂವ್ ಸೋಪನ್ನು ಕೂಡ ಅಪ್ಲೋಡ್ ಆಗಿದೆ, ಹೋಗಿ ಒಂದ್ಸಲ ಚೆಕ್ ಮಾಡ್ಕೋಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ RS ಕುಕಿಂಗ್ ಚಾನಲ್. ನಾನಿದನ್ನು ನಿಮಗೆ ಟೆಸ್ಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಲ್ವ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೈಯಲ್ಲಿ ಯೂಸ್ ಮಾಡಿದ್ಮೇಲೂ ಕೂಡ. ಹಾಗೆ ಸ್ಮೆಲ್ ಅಂತೂ ಅಷ್ಟೇ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ಆರೆಂಜ್ ಸ್ಮೆಲ್ ಹೇಗಿರುತ್ತೆ ಅಂತ. ಸೊ ನಾನು ಹೇಳಬೇಕಾಗಿಲ್ಲ. ಹಾಗೆ ಸೋಪ್ ನೋಡಿ, ನಾನು ನೀರಲ್ಲಿ ಹಾಕಿದ ನಂತರ ಅದು ಬೇಗನೆ ಕರಗೋದು ಇಲ್ಲ, ಅಷ್ಟೇ ಸಾಫ್ಟಾಗಿರುತ್ತೆ. ನಾವು ಗ್ಲಿಸರಿನ್ ಸೋಪ್ ಯೂಸ್ ಮಾಡ್ತೀವಿ ನೋಡಿ, ಅದೇ ಥರ ಸಾಫ್ಟ್ನೆಸ್ ಇರುತ್ತೆ. ಸೊ ಇಷ್ಟ ಆಗಿತ್ತಂದರೆ ಪ್ಲೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.